ادع إلى سبيل ربك بالحكمة والموعظة الحسنة وجادلهم بالتي هي أحسن. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಾಮಿದ ವ ಮುಸಲ್ಲಿಯ ನಮ್ಮ ಬಾದ್. ವೀಕ್ಷಕರೇ, ನಮ್ಮಲ್ಲಿ ಹಲವಾರು ಗುಣಗಳಿವೆ. ನಮ್ಮಲ್ಲಿ ಕೆಲವು ಒಳ್ಳೆಯ ಗುಣಗಳಿವೆ, ಕೆಲವು ಕೆಟ್ಟ ಗುಣಗಳಿವೆ, ಕೆಲವು ಅತಿ ಉನ್ನತ ಗುಣಗಳಿವೆ. ಆದರೆ ಈಗ ನಾನು ನಿಮ್ಮ ಮುಂದೆ ಒಂದು ಕೆಟ್ಟ ಗುಣದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇನೆ. ಆ ಕೆಟ್ಟ ಗುಣದಿಂದ ಯಾರಿಗೂ ಸಹ ಒಂದಿಷ್ಟು ಲಾಭವಾಗುವುದಿಲ್ಲ. ಆ ಕೆಟ್ಟ ಗುಣವೆಂದರೆ ಕೋಪಗೊಳ್ಳುವುದು, ಕುಪಿಸಿಕೊಳ್ಳುವುದು. ನೋಡಿ, ನಾವು ಕೋಪಗೊಂಡಾಗ ನಮ್ಮದೇ ನಷ್ಟ ಆಗುತ್ತದೆ, ಬೇರೆಯವರ ಯಾರದ್ದು ನಷ್ಟ ಆಗುವುದಿಲ್ಲ. ಕೋಪಗೊಳ್ಳುವುದರಿಂದ ದಾಂಪತ್ಯ ಜೀವನದಲ್ಲಿ ಬಿರುಕುಂಟಾಗುತ್ತದೆ. ಕೋಪಗೊಳ್ಳುವುದರಿಂದ ಒಂದು ಒಳ್ಳೆಯ ಒಂದು ಒಳ್ಳೆಯ ವಾತಾವರಣ ಇದು ಕೂಡ ಹದಗೆಟ್ಟು ಹೋಗುತ್ತದೆ. ಕೋಪಗೊಳ್ಳುವುದರಿಂದ ನಮ್ಮ ವೈಯಕ್ತಿಕ ಆರೋಗ್ಯ ಕೆಡುತ್ತದೆ. ಕೋಪಗೊಳ್ಳುವುದರಿಂದ ಐಹಿಕ ಮತ್ತು ಪಾರತ್ರಿಕ ಎರಡೂ ಜೀವನದಲ್ಲಿ ನಷ್ಟ ಆಗುತ್ತದೆ. ಹೀಗಿರುವಾಗ ಕುಪಿಸಿಕೊಳ್ಳುವುದರಿಂದ ಲಾಭವಾದರೂ ಆಗುವುದೇನು? ಇದು ಸರಿಯಲ್ಲ. ಅಲ್ಲಾಹನ ಪ್ರವಾದಿಯ ಬಳಿ ಒಬ್ಬ ವ್ಯಕ್ತಿ ಬರ್ತಾರೆ. ಬಂದು ಅಲ್ಲಾಹನ ಪ್ರವಾದಿಗೆ ಹೇಳ್ತಾರೆ, ಓ ಅಲ್ಲಾಹನ ಪ್ರವಾದಿಯೇ, ನೀವು ನನಗೆ ಹಿತೋಪದೇಶವನ್ನು ಮಾಡಿರಿ, ಒಂದು ವಸಿಯತ್ತನ್ನು ಮಾಡಿರಿ, ನೀವು ನನಗೆ ಒಂದು ಒಳ್ಳೆಯ ಹಿತ ವಚನವನ್ನು ಹೇಳಿರಿ ಅಂತ. ಹಾಗೆ ಅಲ್ಲಾಹನ ಪ್ರವಾದಿ ಅವರಿಗೆ ಹೇಳ್ತಾರೆ, ಲಾ ತಗ್ದಬ್, ನೀನು ಕುಪಿಸಿಕೊಳ್ಳಬೇಡ, ನೀನು ಕೋಪಗೊಳ್ಳಬೇಡ. ಆ ವ್ಯಕ್ತಿ ಅಲ್ಲಾಹನ ಪ್ರವಾದಿಗೆ ಇದೇ ಮಾತನ್ನ ಪದೇ ಪದೇ ಹೇಳ್ತಾರೆ. ಹಾಗೆ ಅಲ್ಲಾಹನ ಪ್ರವಾದಿಯ ಉತ್ತರ ಅದೇ ಆಗಿತ್ತು, ಲಾ ತಗ್ದಬ್, ನೀನು ಕೋಪಿಸಿಕೊಳ್ಳಬೇಡ. ಆದ್ದರಿಂದ ನೋಡಿ, ಐಹಿಕ ಮತ್ತು ಪಾರತ್ರಿಕ ಎರಡೂ ಜೀವನದಲ್ಲಿ ನಷ್ಟ ಮಾಡುವಂತಹ ಒಂದು ಗುಣವೆಂದಾದರೆ ಅದು ಈ ಕೋಪ, ಈ ಅಲ್ಗದಬ್ ಆಗಿದೆ. ಆದ್ದರಿಂದ ನಾವು ಕೋಪಿಸಿಕೊಳ್ಳುವುದನ್ನು ಬಿಡಬೇಕು. ಇದರಿಂದ ನಮ್ಮ ಮನಸ್ಸಿನ ಶಾಂತಿ ಕದಡುತ್ತದೆ, ನಮ್ಮ ಮನಸ್ಸು ಚಂಚಲಮಯವಾಗುತ್ತದೆ. ನಮ್ಮ ಮನ ಮತ್ತು ಮಸ್ತಿಷ್ಕದಲ್ಲಿ ಬೇರೆ ಬೇರೆ ರೀತಿಯ ನಕಾರಾತ್ಮಕ ಯೋಚನೆಗಳು ನಮ್ಮ ಸನಿಹ ಬರಲಾರಂಭಿಸುತ್ತವೆ. ಆದ್ದರಿಂದ ಕೋಪವನ್ನು ಬಿಡಬೇಕು. ಯಾವ ಮನುಷ್ಯ ಕೋಪವನ್ನು ಬಿಡುತ್ತಾನೆ ಆ ಮನುಷ್ಯನಿಗೆ ನೆಮ್ಮದಿಯ ಜೀವನ ದೊರಕುತ್ತದೆ. ಆತನ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ, ಆತನ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿಯನ್ನು ಆತನು ಕಾಣುತ್ತಾನೆ. ಆದ್ದರಿಂದ ನೀವು ಸಹ ಶಾಂತಿ, ನೆಮ್ಮದಿ, ಸಮೃದ್ಧಿ, ಸುಖವನ್ನು ಅರಸುವುದಾದರೆ ಕೋಪವನ್ನು ಬಿಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.